ವಿದ್ಯಾರ್ಥಿಗಳೇ, ಪ್ರಮುಖವಾಗಿ ಚರ್ಚೆ ಆಗಿರುವಂಥ ಪ್ರಶ್ನೆಗಳಲ್ಲಿ ಇದು ಒಂದು. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇವತ್ತು ನಾನು ನಿಮ್ಮ ಜೊತೆ ದ್ವಿತೀಯ PUC ಕನ್ನಡ ಪಠ್ಯಭಾಗದಲ್ಲಿರುವಂಥ ಪ್ರಮುಖ ಪದ್ಯಗಳಲ್ಲಿ ಒಂದು, ಇನ್ನು ಹುಟ್ಟದಿರಲಿ ನಾರಿ ಎನ್ನ ಒಡಲುಳು ಎನ್ನುವ ಕುಮಾರವ್ಯಾಸನ ಪದ್ಯದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಬೇಕು ಅಂತ ಯೋಚನೆ ಮಾಡ್ತೇನೆ. ವಿದ್ಯಾರ್ಥಿಗಳೇ, ಪರೀಕ್ಷೆಯ ದೃಷ್ಟಿಕೋನಗಳಿಂದ ಮುಖ್ಯವಾಗಿ ಚರ್ಚೆಗೆ ಒಳಗುವಾಗುವಂಥ ಪ್ರಶ್ನೆಗಳನ್ನು ಮಾತ್ರ ನಾನು ಚರ್ಚೆ ಮಾಡಲಿಕ್ಕೆ ಬಯಸ್ತೇನೆ. ಮುಖ್ಯವಾಗಿ ಈ ಪದ್ಯ ಚರ್ಚೆಗೆ ಒಳಗು ಮಾಡುವಂಥದ್ದು ಮೊದಲ ಭಾಗ ಕವಿಯ ಕುರಿತಾಗಿ ನಾವು ಚರ್ಚೆ ಮಾಡುವುದಾದರೆ, ಈ ಪದ್ಯವನ್ನು ಬರೆದವರು ಕುಮಾರವ್ಯಾಸ. ಕನ್ನಡದಲ್ಲಿ ಪ್ರಮುಖವಾಗಿ ಕವಿ ಚರಿತ್ರೆಯನ್ನು ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಕುಮಾರವ್ಯಾಸನ ಹೆಸರು ಮುಖ್ಯವಾಗಿ ಕಾಣಿಸಿಕೊಳ್ಳುತ್ತೆ. ಕುಮಾರವ್ಯಾಸ ಮೂಲತಃ ಗದಗಿನ ಕೋಳಿವಾಡದ ಹತ್ತಿರದವರು. ನಾರಾಯಣಪ್ಪ ಎನ್ನುವುದು ಇವರ ಮೊದಲ ಹೆಸರು. ಇವರು ಬರೆದ ಕಾವ್ಯದ ಹೆಸರನ್ನು ನಾವು ಗದುಗಿನ ಭಾರತ ಅಥವಾ ಕರ್ನಾಟಕ ಕಥಾಮಂಜರಿ ಅಂತಲೂ ಕರಿತೇವೆ. ಈ ಕುಮಾರವ್ಯಾಸ ಮಹಾಭಾರತದ ಆಲೋಚನಾ ಕ್ರಮಗಳನ್ನಿಟ್ಟುಕೊಂಡು 10 ಪರ್ವವನ್ನು ಬರೆದರು ಅನ್ನುವ ಮಾಹಿತಿ ನಮಗೆ ಸಿಗುತ್ತೆ. ಇನ್ನುಳಿದ 8 ಪರ್ವವನ್ನು ತಿಮ್ಮಣ್ಣ ಕವಿ ಎನ್ನುವರು ಬರೆದರು ಎನ್ನುವ ಮಾಹಿತಿ ಇದೆ. ಹೀಗಾಗಿ ಕುಮಾರವ್ಯಾಸ ಕನ್ನಡದಲ್ಲಿ ಪ್ರಮುಖವಾಗಿ ನಿರೂಪಣೆಗೊಳಿಸಿರುವಂಥ ಕಾವ್ಯವೇ ಇನ್ನು ಹುಟ್ಟದಿರಲಿ ನಾರಿ ಎನ್ನ ಒಡಲುಳು. ಈ ಕಾವ್ಯ ಭಾಗ ಚರ್ಚೆ ಆಗೋದು ಮುಖ್ಯವಾಗಿ ಮಹಾಭಾರತದ ಕಥನವನ್ನಿಟ್ಟುಕೊಂಡು. ಪಾಂಡವರು ಮತ್ತು ಕೌರವರು ಜೂಜಿನ ಆಟವನ್ನಾಡಿ ಪಾಂಡವರು ಸೋತ ನಂತರ ವನವಾಸದ ಮುಗಿಸಿಕೊಂಡು ಅಜ್ಞಾತವಾಸಕ್ಕೆ ವಿರಾಟನ ರಾಜನ ಅರಮನೆಗೆ ಬರುತ್ತಾರೆ. ಹೀಗೆ ಬಂದಾಗ ಧರ್ಮರಾಯ ಬ್ರಾಹ್ಮಣ ಪೂಜೆಯ ಭಟ್ಟನಾಗಿ, ಅರ್ಜುನ ಶಿಖಂಡಿಯಾಗಿ, ಭೀಮ ಅಡುಗೆ ಭಟ್ಟನಾಗಿ, ದ್ರೌಪದಿ ಸೈರಂಧ್ರಿಯ ದಾಸಿಯಾಗಿ ಸೇರಿಕೊಳ್ತಾರೆ. ಹೀಗೆ ಸೇರಿಕೊಂಡಿರುವಂಥ ಸಂದರ್ಭದೊಳಗಡೆ ದ್ರೌಪದಿಗೆ ಅನೇಕ ಸಂಕಟಗಳು ಅರಮನೆಯಲ್ಲಿ ಎದುರಾಗುತ್ತದೆ. ಈ ಸಂಕಟಗಳನ್ನೇ ವಿವರಣವಾಗಿಟ್ಟುಕೊಂಡು ಚರ್ಚೆ ಮಾಡುವಂಥ ಈ ಪದ್ಯ ಮುಖ್ಯವಾಗಿ ಚರ್ಚೆ ಮಾಡೋದು ದ್ರೌಪದಿಯ ಸಂಕಟಗಳನ್ನು. ಒಬ್ಬಳು ಹೆಣ್ಣಾಗಿದ್ದುಕೊಂಡು ತನ್ನ 5 ಜನರ ಗಂಡಂದಿರ ಜೊತೆಗೆ ಇದ್ದುಕೊಂಡು ಅವಳು ತನಗಾಗುವ ಸಂಕಟಗಳನ್ನು ಇಡೀ ಕವಿತೆಯ ಮೂಲಕ ಹೇಳ್ತಾ ಹೋಗ್ತಾಳೆ. ಮುಖ್ಯವಾಗಿ ಅವಳ ನೋವನ್ನು ಹೇಳಲಾಗದೆ ನನ್ನ ನೋವನ್ನು ಯಾರಿಗೆ ಹೇಳಬೇಕು ಅಂತ ಯೋಚನೆ ಮಾಡುವಾಗ ಅವಳಿಗೆ ತನ್ನ ಗಂಡಂದಿರು ನೆನಪಾಗ್ತಾರೆ. ಅವಳ ಯೋಚನೆಯಲ್ಲಿ ಬರುವಂಥ ಮೊದಲ ಪತಿ ಧರ್ಮರಾಯ. ಧರ್ಮರಾಯನಿಗೆ ಧರ್ಮದ ಗರ ಹೊಡೆದಿದೆ. ಅರ್ಜುನ ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿದ್ದಾನೆ. ನಕುಲ ಮತ್ತು ಸಹದೇವರು ಇನ್ನು ಸಣ್ಣವರಾಗಿದ್ದರಿಂದ ಅವರ ಕೈಯಲ್ಲಿ ಯಾರನ್ನಾದರೂ ಸೋಲಿಸುವ ಸಾಮರ್ಥ್ಯ ಇಲ್ಲ. ಹಾಗಿದ್ದಾಗ ತನ್ನ ಸಮಸ್ಯೆಯನ್ನು ಬಗೆಹರಿಸಬೇಕಾದರೆ ಸೂಕ್ತವಾದ ಗಂಡ ಭೀಮ ಎನ್ನುವುದನ್ನು ಯೋಚನೆ ಮಾಡ್ತಾಳೆ. ಹೀಗೆ ಯೋಚನೆ ಮಾಡಿದ ದ್ರೌಪದಿಯು ಭೀಮನಲ್ಲಿಗೆ ತನ್ನ ಸಂಕಟವನ್ನು ಹೇಳಬೇಕು ಅಂತ ಯೋಚನೆ ಮಾಡಿ ಭೀಮನಲ್ಲಿಗೆ ಹೋಗ್ತಾಳೆ. ಇಲ್ಲಿರುವ ಮುಖ್ಯ ಪ್ರಶ್ನೆ ಇರುವಂಥದ್ದು, ದ್ರೌಪದಿ ಭೀಮನಲ್ಲಿಗೆ ತನ್ನ ಸಂಕಟವನ್ನು ಹೇಳಿಕೊಂಡ ಬಗೆ ಹೇಗೆ, ಅಥವಾ ಭೀಮನಲ್ಲಿಗೆ ಹೇಗೆ ನಡ್ಕೊಂಡು ಹೋದ್ಲು, ಅವಳು ಭೀಮನ ಜೊತೆ ಹೇಗೆ ಮಾತಾಡಿದ್ಲು ಎನ್ನುವ ವಿವರಣೆಗಳನ್ನೇ ಅತಿ ಹೆಚ್ಚು ಪ್ರಶ್ನೆಗಳಲ್ಲಿ ಕೇಳಲಾಗಿದೆ. ಮೆಲ್ಲನೆ ನಡೆದುಕೊಂಡು ಭೀಮನ ಕೋಣೆಗೆ ಹೋದವಳು ಭೀಮನ ಮುಸುಕನ್ನು ಸಡಿಲಿಸಿ ಗಲ್ಲವನ್ನು ಹಿಡಿದು ಅಲುಗಾಡಿಸಿ ಭೀಮನನ್ನು ಎಬ್ಬಿಸಿತು. ಹೀಗೆ ಎಬ್ಬಿಸಿದಾಗ ಭೀಮ ಎದ್ದವನು ಆ ರಾತ್ರಿ ಹೊತ್ತಿನಲ್ಲಿ ಒಬ್ಬಳೇ ಹೆಣ್ಣು ಮಗಳು ಯಾಕೆ ಬಂದಳು ಎನ್ನುವ ವಿವರಣೆಯಾಗಿ ಆತ ದ್ರೌಪದಿಯನ್ನು ಮಾತನಾಡಿಸ್ತಾನೆ. ಯಾಕೆ ಮೊಕ್ಕ ಕಪ್ಪಾಗಿದೆ, ನೊಂದುಕೊಂಡಿದೆಯಾ, ನಿನ್ನ ಸಮಸ್ಯೆ ಏನು ಅಂತ ಹೇಳು. ಆಗ ದ್ರೌಪದಿ ಹೇಳೋದು ಅವಳ ಸಂಕಟಗಳನ್ನು ಹೇಳ್ತಾಳೆ. ದ್ರೌಪದಿಗೆ ಎದುರಾದ ಸಂಕಟಗಳು ಅಂತ ಹೇಳಿದರೆ ಮುಖ್ಯವಾಗಿ ನಿನ್ನೆ ರಾಜಸಭೆಯಲ್ಲಿ ಕೀಚಕ ಒದೆದನು. ಒಂದು ವಿದ್ಯಾರ್ಥಿಗಳೇ, ಪ್ರಮುಖವಾಗಿ ಚರ್ಚೆ ಆಗಿರುವಂಥ ಪ್ರಶ್ನೆಗಳಲ್ಲಿ ಇದು ಒಂದು. ದ್ರೌಪದಿಯ ಸಂಕಟ, ನೋವು, ಸಮಸ್ಯೆಗಳನ್ನು ವಿವರಿಸಿ ಅಂತ ಕೇಳಿದಾಗ ನೀವು ಬರಿಬೇಕಾಗಿದ್ದು ಒಂದು, ನಿನ್ನೆ ರಾಜಸಭೆಯಲ್ಲಿ ಕೀಚಕ ಒದೆದನು ಒಂದು. ಎರಡನೇದು, ಅಂದು ಅರಣ್ಯವಾಸದಲ್ಲಿದ್ದಾಗ ಸೈಂಧವ ಎಳೆದುಕೊಂಡು ಹೋದ. ಮೂರನೇದು, ದುರ್ಯೋಧನನ
ತಮ್ಮ ದುಶ್ಯಾಸನ ಅಂದು ರಾಜಸಭೆಯಲ್ಲಿ ತಲೆಯ ಜುಟ್ಟನ್ನು ಹಿಡಿದು ಎಳೆದು ತಂದ. ಈ ಮೂರು ಅವಳಿಗಾದ ಅಪಮಾನಗಳಾಗಿವೆ. ಈ ಅಪಮಾನಗಳಲ್ಲಿ ಮತ್ತೆ ಮತ್ತೆ ಈಗ ಕೀಚಕ ಎನ್ನುವವನು ತನ್ನನ್ನು ಬೆನ್ನು ಬಿಡದೆ ಹಿಂಸೆ ಮಾಡುತ್ತಿದ್ದಾನೆ. ಅವನನ್ನು ನೀನೇನು ಮಾಡಬೇಕು? ಕೊಲ್ಲಬೇಕು. ಕೊಂದು ಅವನಿಂದ ನನ್ನನ್ನು ಪಾರು ಮಾಡಬೇಕೆಂದು ದ್ರೌಪದಿ ಭೀಮನಲ್ಲಿ ಕೇಳಿಕೊಳ್ಳುತ್ತಾಳೆ. ಕೀಚಕ ಸೈರಂಧ್ರಿಯ ತಮ್ಮ, ಅಂದರೆ ವಿರಾಟ ರಾಜನ ಹೆಂಡತಿಯ ತಮ್ಮನಾದಂಥ ಕೀಚಕ ದ್ರೌಪದಿಯ ಹಿಂದೆ ಬಿದ್ದಿದ್ದಾನೆ. ಈ ವಿಷಯವನ್ನು ಕೇಳಿದ ಭೀಮ, ಈ ಮಾತನ್ನು ಕೇಳಿದ ಭೀಮ ದ್ರೌಪದಿಗೆ ಪ್ರತಿಕ್ರಿಯಿಸುವ ಮಾತು ಏನು ಅಂತ ಹೇಳಿದರೆ, ನಾವೀಗ ಅಣ್ಣನ ಆಜ್ಞೆಯಲ್ಲಿ ಇದ್ದೇವೆ ಮತ್ತು ಅಜ್ಞಾತವಾಸದಲ್ಲಿದ್ದೇವೆ. ಹೀಗಿರುವಾಗ ಕೀಚಕನಿಗೆ ಕೊಲ್ಲಕ್ಕೆ ಹೋದರೆ ಅಥವಾ ಏನಾದರೂ ಹೇಳಲಿಕ್ಕೆ ಹೋದರೆ ಪಾಂಡವರು ಅಂತ ಗೊತ್ತಾಗತ್ತೆ. ಅದಕ್ಕೆ ನಾನು ಸದ್ಯದಲ್ಲಿ ಯಾರನ್ನು ಏನು ಮಾಡಲಿಕ್ಕಾಗಲ್ಲ, ನಿನ್ನ ಸಮಸ್ಯೆಗಳಿಗೆ ಪರಿಹಾರ ನನ್ನಲ್ಲಿ ಕೊಡಲಿಕ್ಕೆ ಸಾಧ್ಯವಾಗಲ್ಲ ಎನ್ನುವ ಮಾತನ್ನು ಹೇಳಿದಾಗ ದ್ರೌಪದಿ ನೊಂದುಕೊಂಡು ಹೇಳುವ ಮಾತು ಬಹುಮುಖ್ಯವಾಗುತ್ತೆ. ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ಹೆಂಡತಿಗೆ ಯಾರಾದರೂ ನೋವು ಉಂಟು ಮಾಡಿದರೆ ಅವನು ನೋವು ಉಂಟು ಮಾಡಿದವನನ್ನು ಕಡಿಕಂಡವ ಮಾಡುವನು, ತುಂಡು ತುಂಡು ಮಾಡಿ ಹಾಕ್ತಾನೆ. ಆದರೆ ನೀವು ನನಗೆ 5 ಜನ ಗಂಡಂದಿರು, ನೀವು 5 ಜನ ಗಂಡಂದಿರಿದ್ದು ನನ್ನ ಸಮಸ್ಯೆಯನ್ನು ನಿಮಗೆ ಬಗೆಹರಿಸಲಿಕ್ಕಾಗದ್ದೇ ಹೋದರೆ ನೀವು ಇರೋದೇನಕ್ಕೆ? ನೀವಿರೋದು ಕೂಳಂಗೇಡಿ ಒಡಲು, ನೀವು ಇರುವಂಥ ನಿಮ್ಮ ದೇಹ ಇರೋದು ಏನಕ್ಕೆ ಅಂತ ಹೇಳಿದರೆ ಅನ್ನವನ್ನು ಊಟ ಮಾಡಲಿಕ್ಕೆ ನೀವು ಬಂಡರು ಅನ್ನುವ ಮಾತನ್ನು ಅತ್ಯಂತ ದುಃಖವಾಗಿ ಹೇಳ್ತಾನೆ ಅವಳು ಹೇಳ್ತಾಳೆ, ಕೀಚಕನನ್ನು ನೀನೇನಾದರೂ ಹೊಡೆದೋಡಿಸ್ದೆ ಹೋದರೆ ನಾನು ಘೋರ ಥರದ ವಿಷವನ್ನು ಕುಡಿಯುತ್ತೇನೆ ಅಂತ ಹೇಳಿ ದ್ರೌಪದಿ ನೊಂದುಕೊಳ್ಳುತ್ತಾಳೆ. ಆ ಮಾತನ್ನು ಕೇಳಿದಂಥ ಭೀಮನಿಗೆ ಅವನ ಮನಸ್ಸು ಕರಗಿ ಆತ ಕೊನೆಯ ನಿರ್ಧಾರ ಹೇಳ್ತಾನೆ. ಅಂದರೆ ಭೀಮನ ನಿರ್ಧಾರ ಏನು ಅಂತ ಹೇಳುವ ಮಾತನ್ನು ಯೋಚನೆ ಮಾಡುವುದಾದರೆ, ಭೀಮ ಅವಳನ್ನು ಅಲ್ಲಿಂದ ಎಳೆದುಕೊಂಡು ಅಪ್ಪಿ ಅಲ್ಲಿರುವ ನೀರಿನಲ್ಲಿ, ಗಿಂಡಿಯ ನೀರಿನಲ್ಲಿ ಮುಖ ತೊಳೆದು ಬಿಡು ಬಿಡು ಕಥೆಯನ್ನು, ಸಮಸ್ಯೆಯನ್ನು ಬಿಟ್ಟು ಬಿಡು, ಯೋಚನೆಯನ್ನು ಮಾಡಬೇಡ, ಸಮಸ್ಯೆಯನ್ನು ಬಿಟ್ಟು ಬಿಡು, ನಾನು ಕೀಚಕನನ್ನು ನಾಳೆ ಬಸುರ ಬಗೆವೇನು, ಅವನ ಹೊಟ್ಟೆಯನ್ನು ಬಗೆದು ಅವನನ್ನು ಕೊಲ್ತೇನೆ ಅಂತ ಹೇಳಿ ಸಮಾಧಾನ ಮಾಡಿ ದ್ರೌಪದಿಯನ್ನು ಕಳಿಸ್ತಾನೆ. ಇಲ್ಲಿ ಇಷ್ಟು ಪ್ರಶ್ನೆಗಳು ಮುಖ್ಯವಾಗಿ ನಿಮಗೆ ಚರ್ಚೆಗೆ ಬರುವಂಥದ್ದು ವಿದ್ಯಾರ್ಥಿಗಳೇ. ಮುಖ್ಯವಾಗಿ ಕುಮಾರವ್ಯಾಸನ ಪೂರ್ವದ ಹೆಸರು ನಾರಾಯಣಪ್ಪ. ಅವನು 10 ಪರ್ವಗಳನ್ನು ಬರೀತಾನೆ. ಅವನು ಗದಗಿನ ಕೋಳಿವಾಡದವನು. ಕುಮಾರವ್ಯಾಸ ಬರೆದ ಕಾವ್ಯದ ಹೆಸರು ಗದುಗಿನ ಭಾರತ ಅನ್ನುವ ಕವಿಯ ಬಗ್ಗೆ ಕೇಳಿದರೆ, ಆನಂತರ ದ್ರೌಪದಿ ಯಾರ ಹೆಂಡತಿ? ಪಾಂಡವರ ಹೆಂಡತಿ ದ್ರೌಪದಿ. ಅವಳನ್ನು ಪಾಂಚಾಲ ನಂದನೆ ಎಂದು ಕರೆಯಲಾಗುತ್ತೆ. ಅವಳು ತನ್ನ ಸಂಕಟವನ್ನು ತನ್ನ 5 ಜನ ಗಂಡಂದರಿಗೆ ಹೇಳಬೇಕು ಅಂತ ಯೋಚನೆ ಮಾಡ್ತಾಳೆ. ಆ 5 ಜನ ಗಂಡಂದಿರು ಯಾರು ಅನ್ನುವ ಪ್ರಶ್ನೆನೂ ನಿಮಗೆ ಕೇಳಿದ್ದಾರೆ. ಗಂಡರೈವರು ಹೆಸರಿಸಿ ಅಂತ ಕೇಳಿದ್ದಾರೆ. ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ. ಈ 5 ಜನ ಗಂಡಂದಿರಿದ್ದರೆ ಅದರಲ್ಲಿ ಧರ್ಮರಾಯನಿಗೆ ಧರ್ಮದ ಗರ ಹೊಡೆದಿದೆ. ಅರ್ಜುನ ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿದ್ದಾನೆ. ನಕುಲ ಮತ್ತು ಸಹದೇವರು ಅತ್ಯಂತ ಸಣ್ಣವರಾಗಿದ್ದ ಕಾರಣ ಅವರಿಗೆ ಹೋರಾಟ ಮಾಡಲಿಕ್ಕೆ, ಅಂದರೆ ಕೀಚಕನಿಗೆ ಸಮಬಲವಾಗಿ ಹೋರಾಟ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಿರುವಾಗ ಸೂಕ್ತವಾದ ಗಂಡ, ಅಂದರೆ ಅವನ ಸಮಸ್ಯೆಯನ್ನು ಬಗೆಹರಿಸಬೇಕಾದ ಗಂಡ ಯಾರು ಅಂದರೆ ಭೀಮ ಅಂತ ಯೋಚನೆ ಮಾಡ್ತಾಳೆ. ಭೀಮನಲ್ಲಿಗೆ ತನ್ನ ನೋವು ಸಂಕಟಗಳನ್ನ ಹೇಳ್ಕೊಳ್ತಾಳೆ. ಮುಖ್ಯವಾಗಿ ದ್ರೌಪದಿಗೆ ಈವರೆಗೆ ಆದ ನೋವುಗಳು 3. ಒಂದು, ರಾಜಸಭೆಯಲ್ಲಿ ಕೀಚಕ ಒದ್ದಿದ್ದು, ಅರಣ್ಯವಾಸದಲ್ಲಿದ್ದಾಗ ಸೈಂಧವ ಎಳೆದುಕೊಂಡು ಹೋಗಿದ್ದು, ಮತ್ತು ಪಾಂಡವರು ಕೌರವರು ಆಸ್ಥಾನದಲ್ಲಿದ್ದಾಗ ದುರ್ಯೋಧನ ತಮ್ಮ ದುಶ್ಯಾಸನ ರಾಜಸಭೆಯಲ್ಲಿ ತನ್ನ ಮುಡಿಯನ್ನು ಹಿಡಿದು ಎಳೆದಿದ್ದು. ಇದು ಪ್ರಮುಖವಾದ ಸಮಸ್ಯೆಗಳು. ಈ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡಲೇ ಹೋದರೆ ನಾನು ಘೋರ ಥರದ ವಿಷವನ್ನು ಕುಡಿಯುತ್ತೇನೆ ಅಂತ ಹೇಳಿ ದ್ರೌಪದಿ ಅತ್ಯಂತ ನೋವಿನಿಂದ ತನ್ನ ಸಂಕಟವನ್ನು ಹೇಳ್ಕೊಳ್ತಾಳೆ. ಕೊನೆಗೆ ಭೀಮ, ಆಯಿತು ನಿನ್ನ ಸಮಸ್ಯೆಯನ್ನು ಬಗೆಹರಿಸ್ತೇನೆ ಅಂತ ಹೇಳಿ ಬಿಡು ಕಥೆಯನ್ನು, ಸಮಸ್ಯೆಯನ್ನು ಬಿಟ್ಟು ನಾನು ಕೀಚಕನ ಬಸುರ ಬಗೆಯುತ್ತೇನೆ ಎನ್ನುವ ಮಾತನ್ನು ಹೇಳ್ತಾನೆ. ಇಷ್ಟು ಇವುಗಳಲ್ಲಿ ಬರುವಂಥ ಮುಖ್ಯ ಪ್ರಶ್ನೆಗಳು.